ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ. ವೆಂಕಟೇಶಯ್ಯನ ಹೆಂಡತಿ ನರಸಮ್ಮ ತುಂಬ ಹಾಸಿಗೆ ಹಿಡಿತಾಳೆ. ಆಗ ಅವರು ಹೋಗ್ಬಿಟ್ಟು ತನ್ನ ಚಿಕ್ಕಮ್ಮ ಆದ ಕಮಲಮ್ಮ ಮತ್ತು ಅವರ ಮಗಳು ರುಕ್ಮಿಣಿ ಮತ್ತು ಅಣ್ಣನಾದ ಸಭಾಪತಿ ಶಾಸ್ತ್ರಿಗಳು ಇವ್ರನ್ನೆಲ್ಲರನ್ನ ಕರ್ಕೊಂಡು ಬರ್ತಾನೆ. ಅವ್ರನ್ನೆಲ್ಲ ಭದ್ರಯ್ಯ ನೋಡ್ತಾನೆ. ಅವನಿಗಾಗಲೇ ರುಕ್ಮಿಣಿ ಮೇಲೆ ಮನಸ್ಸು ಆಗತ್ತೆ. ಇನ್ನು ತುಂಬ ಆರೋಗ್ಯ ಕೆಟ್ಟಿದ್ದರಿಂದ ತಾಯಿ ಇಲ್ಲೇ ಇರಲಿ ಅಂದ್ಬಿಟ್ಟು ಸಭಾಪತಿ ಶಾಸ್ತ್ರಿ ಸೂಚನೆ ಮಾಡ್ತಾನೆ. ಇನ್ನು ತಾಯಿ ಕೂಡ ಆ ಸಂದರ್ಭ ನೋಡಿಕೊಂಡು ಒಪ್ಕೊತಾಳೆ. ಇನ್ನು ರುಕ್ಕುನ್ ಏನು ಮಾಡಬೇಕು ಅಂತ ಕೇಳಿದಾಗ ಅವಳನ್ನು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ. ರುಕ್ಮಿಣಿ ಅಕ್ಕಿಯನ್ನು ತೊಳೆದಿಟ್ಬಿಟ್ಟು ಹೊರಗೆ ಬರ್ತಾಳೆ. ಅಷ್ಟೊತ್ತಿಗೆ ಗೋಡೆ ಗಡಿಯಾರ 6 ಗಂಟೆ ಬಾರಿಸುತ್ತೆ. ನಾನಿನ್ನು ಹೊರಡ್ತೀನಿ ವೆಂಕಟೇಶ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ನಾಳೆ ಈ ಕಡೆ ಬರ್ತೀಯನಣ್ಣ ಅಂತ ವೆಂಕಟೇಶಯ್ಯ ಕೇಳಿದಾಗ, ಹ್ಞೂ ಅಷ್ಟರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೇಳಿ ಕಳ್ಸಪ್ಪ ಅಂತ ಹೇಳಿದಾಗ, ಆಗ್ಲಣ್ಣ ಅಂತ ಹೇಳ್ಬಿಟ್ಟು ಅವನು ಒಪ್ಕೊಳ್ತಾನೆ. ನಾಳೆ ಬೆಳಗ್ಗೆ ಇನ್ನೊಂದ್ಸಲ ಡಾಕ್ಟ್ರನ್ನ ಕರ್ಕೊಂಬಂದು ತೋರಿಸು ಅಂತ ಹೇಳಿದಾಗ ಹ್ಞೂ ಅಂತ ಒಪ್ಕೊತಾನೆ. ಬಾಮ ರುಕ್ಮಿಣಿ ನಾವಿನ್ನು ಹೋಗೋಣ ಅಂತ ಹೇಳಿಬಿಟ್ಟು ಅಣ್ಣ ಕರೀತಾನೆ. ಹೋಗಿ ಬರ್ತೀನಿ ಅಂತ ಅತ್ತಿಗೆಗೆ ಹೇಳಿಬಿಟ್ಟು ರುಕ್ಮಿಣಿ ಅಣ್ಣನನ್ನು ಹಿಂಬಾಲಿಸ್ತಾಳೆ. ಇಬ್ಬರು ಸ್ವಲ್ಪ ದೂರ ನಡೆದು ಬರ್ತಾರೆ. ಆನಂತರ ಮಲ್ಲೇಶ್ವರದ ಬಸ್ಸನ್ನು ಹತ್ತಿ ಮನೆಗೆ ಸೇರ್ಕೊಳ್ತಾರೆ. ಇವರು ಮನೆಗೆ ಬರೋ ಅಷ್ಟೊತ್ತಿಗೆ ಶಂಕರ ಶಾಸ್ತ್ರಿಗಳ ಜೊತೆಗೆ ಸಭಾಪತಿ ಶಾಸ್ತ್ರಿಗಳ ಆಪ್ತ ಮಿತ್ರನಾದಂತಹ ಸುದರ್ಶನ ಅಯ್ಯಂಗಾರ್ ಕಾದ್ಕೊಂಡು ಕೂತಿರ್ತಾರೆ. ಅಲ್ಲಪ್ಪ ಅಲ್ಸೂರ್ಪೇಟೆಗೆ ಹೋಗಿದ್ದಂತ ಇಷ್ಟು ಬೇಗ ಬಂದ್ಬಿಟ್ಟಿಯಲ್ಲ ಅಂತ ಸುದರ್ಶನ ಅಯ್ಯಂಗಾರ್ ಕೇಳ್ತಾರೆ. ನರಸಮ್ಮ ಹೇಗಿದ್ಲಪ್ಪ ಅಂತ ಹೇಳ್ಬಿಟ್ಟು ತಂದೆ ಶಂಕರ ಶಾಸ್ತ್ರಿಗಳು ಕೂಡ ಕೇಳ್ತಾರೆ. ಜ್ವರ ಬಿಟ್ಟಿಲ್ಲ ಅಪ್ಪ, ತುಂಬ ನಿತ್ರಾಣವಾಗಿದ್ದಾರೆ. ನಮ್ಮೆದುರಿಗೆ ಡಾಕ್ಟ್ರು ಬಂದು ಇಂಜೆಕ್ಷನ್ ಕೊಟ್ಟರು. 10 ನಿಮಿಷಕ್ಕೆ ವಾಂತಿ ಆಗಿಬಿಟ್ಟು ಮತ್ತಷ್ಟು ಸುಸ್ತಾದರು ಅಂತ ಸಭಾಪತಿ ಶಾಸ್ತ್ರಿ ಅಲ್ಲಾಗಿದ್ದನ್ನು ಹೇಳ್ತಾರೆ. ಅಯ್ಯೋ ಪಾಪ, ಏನು ಗ್ರಹಚಾರನಪ್ಪ ಇದು ಅಂತ ಶಂಕರ ಶಾಸ್ತ್ರಿಗಳು ನಿಟ್ಟುಸಿರು ಬಿಡ್ತಾರೆ. ಸಭಾಪತಿ ಶಾಸ್ತ್ರಿಗಳು ಸುದರ್ಶನಂ ಒಂದು ಸ್ವಲ್ಪ ಹೊತ್ತು ಸಂಧ್ಯಾವಂದನೆ ಮಾಡಿ ಬರ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಹೋಗೋಕ್ಕೆ ಸಿದ್ಧವಾದಾಗ, ಸ್ವಲ್ಪ ಹೊತ್ತೇನಪ್ಪ ನೀನು ಬರೋವರೆಗೂ ಕಾಯ್ಕೊಂಡಿರ್ತೀನಿ, ನಿಧಾನವಾಗಿ ಮಾಡ್ಕೊಂಡು ಬಾ ಅಂತ ಹೇಳಿಬಿಟ್ಟು ಸುದರ್ಶನ ಅಯ್ಯಂಗಾರ್ ನಕ್ಕು ಹೇಳ್ತಾರೆ. ಅವರು ಒಳಗಡೆ ಹೋದ್ಮೇಲೆ ಶಂಕರ ಶಾಸ್ತ್ರಿಗಳು ಮತ್ತು ಸುದರ್ಶನ ಅಯ್ಯಂಗಾರರು ಮಾತನ್ನು ಮುಂದುವರಿಸ್ತಾರೆ. ನಿಮ್ಮ ತಂದೆಗೆ ಷಷ್ಠಿ ಪೂರ್ತಿ ಶಾಂತಿ ಮಾಡಿಸಿದ್ರಲ್ಲ, ಆಗ ಯಾರನ್ನು ಕರೆಸಿದ್ರಿ ಪುರೋಹಿತಕ್ಕೆ ಅಂತ ಕೇಳಿದಾಗ, ವೇದಾಂತಂ ಕೃಷ್ಣಮಾಚಾರ್ಯರು ಬಂದಿದ್ರು ಅಂತ ಹೇಳಿಬಿಟ್ಟು ಸುದರ್ಶನ ಅಯ್ಯಂಗಾರ್ ಹೇಳ್ತಾರೆ. ಯಾರು? ಆ ಗವಿಪುರದಲ್ಲಿ ಇದ್ದಾನಲ್ಲ ಆ ಕೃಷ್ಣಮಾಚಾರ್ಯನ ಅಂದಾಗ, ಹ್ಞೂ ಯಾಕೆ ಅಂತ ಇವ್ರು ಕೇಳ್ತಾರೆ. ಅಯ್ಯೋ ಅವನು ಶುದ್ಧ ವಾಮಾಚಾರ್ಯ ಅಯ್ಯಂಗಾರೇ ಅಂತ ಹೇಳಿದಾಗ ಸುದರ್ಶನ ಅಯ್ಯಂಗಾರ್ ಒಪ್ಪೋದಿಲ್ಲ. ಇಲ್ಲ ಸ್ವಾಮಿ, ಯಾರು ಹೇಳಿದ್ರು ನಿಮಗೆ ಅಂತ ಹೇಳಿದಾಗ, ಅಯ್ಯೋ ನಾನು ಕಾಣ್ನೇನಪ್ಪ ಅವನ್ನ ಅಂತ ಶಂಕರ ಶಾಸ್ತ್ರಿ ಹೇಳ್ತಾರೆ. ಅಂದರೆ ಅಂತ ಹೇಳಿದಾಗ, ಅಯ್ಯೋ ನಮ್ಮದು ಮತ್ತಿಗೆ ಹಳ್ಳಿ, ಅದ್ರ ಪಕ್ಕದಲ್ಲೇ ಅವನ ಸ್ವಂತ ಸ್ಥಳ ತಾಳೆಪುರ ಅಂತೇಳಿ ಹೇಳಿದಾಗ, ಹೌದು ಅವನು ಆ ತಾಳೆಪುರದಲ್ಲಿ ಇದ್ದಾಗಲೇ ನಾನು ಚೆನ್ನಾಗಿ ಅವನನ್ನು ನೋಡಿದ್ದೀನಿ ಅಂತ ಹೇಳಿಬಿಟ್ಟು ಶಂಕರ ಶಾಸ್ತ್ರಿಗಳು ಹೇಳ್ತಾರೆ. ನನಗೇನು ಹಾಗೆ ಕಾಣಿಸಲ್ವಲ್ಲ ಅವ್ರ ನಡತೆ ಅಂತ ಸುದರ್ಶನ ಅಯ್ಯಂಗಾರ್ ಹೇಳ್ತಾರೆ. ಹಾಗೇನು ಕಾಣಿಸಲ್ಲ ಅಯ್ಯಂಗಾರೆ, ಅವನು ಬಿಲ್ವ ಯಕ್ಷಿಣಿ ದೇವಿನ ಪ್ರಸನ್ನ ಮಾಡ್ಕೊಳ್ಳೋಕ್ಕೆ ಹೋಗಿ ಏನು ಪಟ್ಟ ಅನ್ನೋದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಅಂತೇಳಿ ಹೇಳಿದಾಗ, ಹಾಗಾದರೆ ಆ ಯಕ್ಷಿಣಿ ಅವನಿಗೆ ಪ್ರಸನ್ನ ಆಗಿದ್ದಾಳ ಅಂತ ಸುದರ್ಶನಂ ಕೇಳ್ತಾರೆ. ಆಗ್ತಿದ್ಲೋ ಏನೋ, ಆದರೆ ಅಷ್ಟರಲ್ಲಿ ಆ ವಿಷಯ ಅವನ ತಂದೆಗೆ ಗೊತ್ತಾಗಿ ದೊಡ್ಡರಾದ ಅಂತ ಆಯಿತು ಅಂತೇಳಿ ಶಂಕರ ಶಾಸ್ತ್ರಿಗಳು ಹೇಳ್ತಾರೆ. ಅಲ್ಲ, ಈ ಸಮಾಚಾರ ನಮ್ಮ ಜಾತಿಯವ್ರು ಯಾರಿಗೂ ಗೊತ್ತೇ ಇಲ್ವಾ ಅಂತ ಹೇಳಿಬಿಟ್ಟು ಸುದರ್ಶನಂ ಕೇಳಿದಾಗ, ಮುಚ್ಚಿಟ್ರೆ ಹೇಗಪ್ಪ ಗೊತ್ತಾಗತ್ತೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಆ ಕಾಲದಲ್ಲೇ ಗುರುಮನೆಯವರು ಮುಚ್ಚಿಟ್ರ ಅಂತ ಹೇಳಿಬಿಟ್ಟು ಸುದರ್ಶನಂ ಕೇಳ್ತಾರೆ. ಹೌದು ಅಂತ ಹೇಳಿಬಿಟ್ಟು ಶಂಕರ ಶಾಸ್ತ್ರಿಗಳು ಹೇಳ್ತಾರೆ. ಯಾವ ಗುರುಗಳು ಅವಾಗಿದ್ದಿದ್ದು ಅಂತ ಕೇಳಿದಾಗ, ನಿಮ್ಮ ಗುರುಗಳೇ, ನಿಮ್ಮ ಗುರುಗಳು ನಮ್ಮ ಗುರುಗಳು ಎಲ್ಲ ಸೇರಿದ್ರು ಅಂತ ಶಂಕರ ಶಾಸ್ತ್ರಿ ಹೇಳ್ತಾರೆ. ಹಾಗಾದರೆ ದೊಡ್ಡ ಗಲಾಟೆನೇ ಆಯ್ತಾ ಅಂತ ಕೇಳಿದಾಗ, ಹೂನಪ್ಪ, ಈ ಕೃಷ್ಣಮಾಚಾರಿ ಪ್ರತಿ ದಿವಸ ಅರ್ಧರಾತ್ರಿ ಹೊತ್ತಲ್ಲಿ ಊರು ಹೊರಗಡೆ ಇದ್ದ ಮತ್ತಿಗೆ ಹಳ್ಳಿಯ ಬಯಲು ಶಿವನ ಗುಡಿ ತೋಪಿಗೆ ಹೋಗ್ಬಿಟ್ಟು ಅಲ್ಲಿ ಗುಂಪಾಗಿದ್ದ ಬಿಲ್ಪತ್ರೆ ಹತ್ರ ಕೂತ್ಕೊಂತಿದ್ದ. ಇವನಿಗೆ ಶಾಮೀಲಾಗಿದ್ದವನು ನಮ್ಮ ಮಜ್ಜಿಗೆ ಹಳ್ಳಿಯ ಮುನಿತಾಯಪ್ಪ ಅಂತೇಳಿ ಹೇಳ್ತಾರೆ. ಮುನಿತಾಯಪ್ಪನ ಅಂತ ಸುದರ್ಶನಂ ಆಶ್ಚರ್ಯದಿಂದ ಕೇಳ್ತಾನೆ. ಹ್ಞೂ ಯಾಕೆ ಅವ್ನು ನಿನಗೆ ಗೊತ್ತಾ ಅಂತ ಶಂಕರ ಶಾಸ್ತ್ರಿ ಕೇಳಿದಾಗ, ಹ್ಞೂ ಇಲ್ಲೇ ಮಾವಳ್ಳಿನಲ್ಲಿ ಮನೆ ಮಾಡ್ಕೊಂಡಿದ್ದಾನಲ್ಲ ಸ್ವಾಮಿ ಅವನ ಅಂತ ಕೇಳಿದಾಗ, ಹೌದಪ್ಪ ಹೌದು, ನಿನಗೂ ಅವನು ಗುರ್ತೇನು ಅಂತ ಶಂಕರ ಶಾಸ್ತ್ರಿಗಳು ಕೇಳ್ತಾರೆ. ನನಗೂ ಅವನಿಗೂ ತುಂಬ ಪರಿಚಯ ಇದೆ ಸ್ವಾಮಿ ಅಂತ ಸುದರ್ಶನಂ ಹೇಳ್ತಾನೆ.
ಸರಿ ಸರಿ, ಈ ಮುನಿತಾಯಪ್ಪನೇ ಆ ಕೃಷ್ಣಮಾಚಾರಿಗೆ ಗುರು ಅಂತ ಹೇಳ್ಬಿಟ್ಟು ಶಂಕರ ಶಾಸ್ತ್ರಿಗಳು ಹೇಳ್ತಾರೆ. ಅಲ್ಲ, ಮುನಿತಾಯಪ್ಪನಿಗೆ ಈ ವಾಮಾಚಾರ ಎಲ್ಲ ಚೆನ್ನಾಗಿ ಗೊತ್ತಿದೆ ಸ್ವಾಮಿ ಅಂತ ಸುದರ್ಶನಮ್ಮ ಹೇಳಿದಾಗ, ಹೂನಪ್ಪ, ಅದಕ್ಕೆ ಇವನು ಗುರು ಆಗಿದ್ದು. ಕೃಷ್ಣಮಾಚಾರಿಗೆ ಅವನೇನೆ ಪ್ರತಿದಿನ ಒಂದು ಕೋಳಿ ಮರಿ, ಒಂದು ಬುಡ್ಡಿ ಹೆಂಡ ಎಲ್ಲ ಕೊಡಿಸ್ತಿದ್ದ ಅಂತ ಹೇಳಿದಾಗ, ಅಯ್ಯೋ ಹಾಗಾದ್ರೆ ಕೃಷ್ಣಮಾಚಾರ್ಯರು ಅಂದ್ಬಿಟ್ಟು ಸುದರ್ಶನಮ್ಮ ಹೇಳಿದಾಗ, ಛೇ ಮುಂದೇನು ಹೇಳ್ಬೇಡ, ಮನಸ್ಸಲ್ಲಿ ತಿಳ್ಕೊ ಅಷ್ಟೆ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಂತೆ ಅಂತ ಹೇಳ್ತಾನೆ ಶಂಕರ ಶಾಸ್ತ್ರಿಗಳು ನಗುತ್ತಾರೆ. ಕತೆ ತುಂಬ ಚೆನ್ನಾಗಿದೆ, ಹೇಳಿ ಸ್ವಾಮಿ ಅಂದ್ಬಿಟ್ಟು ಸುದರ್ಶನಂ ಮತ್ತೆ ಕೇಳಿದಾಗ, ಆ ಮುನಿತಾಯಪ್ಪ ಹೇಳ್ಕೊಟ್ಟ ಮಂತ್ರವನ್ನು 3,000 ಸಲ ಉಚ್ಚಾರ ಮಾಡಿ ಮರದ ಮೇಲೇನೆ ಕೋಳಿನ ಕುಯ್ದು ಅದರ ಮಾಂಸವನ್ನು ಹೆಂಡವನ್ನು ಯಕ್ಷಿಣಿ ದೇವಿಗೆ ನೈವೇದ್ಯ ಮಾಡಿ ಅವನು ನೈವೇದ್ಯ ಮಾಡ್ಕೊಳ್ತಿದ್ದ ಅಂತ ಹೇಳಿಬಿಟ್ಟು ಶಂಕರ ಶಾಸ್ತ್ರಿಗಳು ಹೇಳ್ತಾರೆ. ಅಯ್ಯೋ ರಾಮ ರಾಮ, ಬ್ರಾಹ್ಮಣ, ಅದರಲ್ಲೂ ಇವತ್ತು ಪುರೋಹಿತನಾಗಿ ಮೆರೀತಾ ಇದ್ದಾನೆ, ಆಗ ಕೋಳಿ ತಿಂದು ಹೆಂಡ ಕುಡಿತಿದ್ನಾ ಅಂತ ಸುದರ್ಶನಂ ಕೇಳಿದಾಗ, ಹೋಗ್ಲಿ ಬಿಡಿ ಹೆಂಗಾರೆ, ಅವನೇನಾದರೂ ಮಾಡ್ಕೊಂಡ್ಲಿ ನಮಗೇನು ಅಂತ ಶಂಕರ ಶಾಸ್ತ್ರಿಗಳು ಮುಂದುವರಿಸ್ತಾರೆ. ಹೀಗೆ 1 ತಿಂಗಳು ಸಾಧನೆ ಮಾಡಬೇಕು ಅಂತ ಮುನಿತಾಯಪ್ಪ ಹೇಳಿದ್ದ. ಆದರೆ ಅಷ್ಟರಲ್ಲಿ ಈ ಕೃಷ್ಣಮಾಚಾರ್ಯಗೆ ಪಿಗ್ಲಾಟ ಬಂತು ಅಂತ ಶಂಕರ ಶಾಸ್ತ್ರಿಗಳು ಹೇಳ್ತಾರೆ. ಏನಾಯ್ತು ಸ್ವಾಮಿ ಅಂತ ಸುದರ್ಶನಂ ಕೇಳಿದಾಗ, ಏನಿಲ್ಲ, ಒಂದು ದಿವಸ ಏನಾಯಿತು, ನಮ್ಮ ಗುರುಗಳು ಏಕಾಂತವನ್ನು ಅರಸ್ಕೊಂಡು ಆ ತೋಪಿಗೆ ಬಂದರು. ಯಾವುದಾದ್ರೂ ಲೌಕಿಕ ಚಿಂತೆ ಅನವಶ್ಯಕವಾಗಿ ಅವರನ್ನು ಕಾಡ್ತಾ ಇದ್ದರೆ ಆ ಸಮಯಗಳಲ್ಲಿ ಅವರು ಸಂದರ್ಭವನ್ನು ನೋಡದೆ, ಸಮಯವನ್ನು ನೋಡದೆ ಎಲ್ಲಂದ್ರಲ್ಲಿಗೆ ಏಕಾಂತವಾಸಕ್ಕೆ ಹೊರಟು ಬಿಡ್ತಾ ಇದ್ರು. ಆ ದಿವಸ ಅರ್ಧರಾತ್ರಿ ಆಗಿತ್ತು. ಶಿವನ ಗುಡಿ ತೋಪಿನ ಹತ್ರ ತಿರುಗಾಡ್ತಿದ್ರು. ಹಾಗೆ ತಿರುಗಾಡ್ತಾ ಬಿಲ್ಪತ್ರೆ ಮರದ ಹತ್ರಕ್ಕೆ ಬಂದಾಗ, ಓಂ ಹ್ರೀಂ ಕ್ಲೀಂ ಐಂ ಶ್ರೀಂ ಮಹಾಯಕ್ಷಿಣ್ಯೈ ಸರ್ವೇಶ್ವರ್ಯೈ ಪ್ರದಾತ್ಯೈ ನಮಃ ಅಂತ ಮಂತ್ರ ಜಪಿಸ್ತಾ ಇರೋದು ಅವರಿಗೆ ತುಂಬ ಸ್ಪಷ್ಟವಾಗಿ ಕೇಳಿತು. ಗುರುಗಳು ಸುತ್ತಮುತ್ತ ನೋಡಿದ್ರು, ಯಾರೂ ಕಾಣಿಸ್ಲಿಲ್ಲ. ಹಾಗೆ ನಿಂತು ಇನ್ನೊಂದ್ಸಲ ಮಂತ್ರವನ್ನು ಆಲಿಸಿದ್ರು. ಅರೆ, ಇದು ರುದ್ರಯಾಮಿಳ ತಂತ್ರದಲ್ಲಿ ಹೇಳಲ್ಪಟ್ಟಿರೋ ಮಂತ್ರ, ಯಾರೋ ಯಾವುದೋ ಯಕ್ಷಿಣಿ ದೇವತೆಯನ್ನು ಪ್ರಸನ್ನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಆದರೆ ಈ ಸಾಧನೆ ಮಾಡ್ತಾ ಇರೋರು ಯಾರು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಅದೇ ಬಿಲ್ಪತ್ರೆ ಮರದ ಕೆಳಗಡೆ ನಿಂತ್ಕೊಂಡ್ರು. ಯಾವುದೋ ಲೌಕಿಕ ಚಿಂತೆಯನ್ನು ಮರೆಯೋಕ್ಕೆ ಅಂತ ಬಂದವ್ರಿಗೆ ಈಗ ಮತ್ತೊಂದು ಚಿಂತೆ ಅಂಟ್ಕೊಂತು. ಸ್ವಲ್ಪ ಹೊತ್ತಿನ ನಂತರ ಆ ಮಂತ್ರ ಕೇಳಿಬರೋದು ನಿಂತ್ಕೊಂತು. ಗುರುಗಳು ಕೂಡ ಹಾಗೆ ನಿಂತಿದ್ರು. ಅಷ್ಟರಲ್ಲಿ ಅವ್ರ ತಲೆ ಮೇಲೆ ಏನೇ ಬಳಬಳ ಅಂದ್ಬಿಟ್ಟಿನೋ ತೊಟ್ಟಿಟ್ಟಂಗಾಯ್ತು. ಮುಂಡನ ಮಾಡ್ಕೊಂಡಿದ್ದ ಆ ತಲೆ ಮೇಲೆ ಅವ್ರ ಕೈ ಇಟ್ಕೊಂಡು ನೋಡ್ತಾರೆ, ಕೈಯೆಲ್ಲ ರಕ್ತ ಅಂಟ್ಕೊಂತು. ಅರಿಷಡ್ವರ್ಗವನ್ನು ತ್ಯಜಿಸಿದ್ದ ಗುರುಗಳಿಗೆ ತಕ್ಷಣ ತುಂಬ ಕೋಪ ಬಂತು. ಎಲ್ಲ ಯಾರಲ್ಲಿ ಕೆಳಗಿಳಿ ಅಂತ ರೋಷದಿಂದ ಕೂಗ್ಕೊಂಡ್ರು. ಹಾಗೇನಾಯಿತು, ತನ್ನ ಸಾಧನೆಯನ್ನು ಯಾರೋ ಪತ್ತೆ ಮಾಡಿಬಿಟ್ರಲ್ಲ ಅಂತ ಕೃಷ್ಣಮಾಚಾರಿಗೆ ಜಂಗಬಲನೆ ಉಡುಗೋಯ್ತು, ಗಾಬರಿ ಆಯಿತು. ಇಳಿದಿಯೋನೋ ಚಂಡಾಲ, ಮಾತೃಗಾಮಿ ಅಂದ್ಬಿಟ್ಟು ಗುರುಗಳು ಇನ್ನೊಂದ್ಸಲ ಅಬ್ಬರಿಸಿದ್ರು. ಮಾತೃಗಾಮಿ ಅನ್ನೋ ಪದವನ್ನು ಕೇಳಿದ ತಕ್ಷಣ ಬಹುಶಃ ಯಾರೋ ಸಂಸ್ಕೃತ ಗೊತ್ತಿರೋರು ಇರಬೇಕು ಅಂತ ಕೃಷ್ಣಮಾಚಾರಿ ತರ್ಕಿಸ್ಕೊಂಡ. ಆ ಸುತ್ತಮುತ್ತ ಸಂಸ್ಕೃತ ಗೊತ್ತಿದ್ದವರು ಅಂದರೆ ನಮ್ಮ ತಂದೆ ಮತ್ತು ಕೃಷ್ಣಮಾಚಾರಿ ತಂದೆ ಮತ್ತು ಗುರುಗಳು. ಆ ಹೊತ್ತಲ್ಲಿ ನಮ್ಮ ತಂದೆ ಅಲ್ಲಿಗೆ ಬರೋದಿಲ್ಲ ಅಂತ ಅವನಿಗೆ ಗೊತ್ತಿತ್ತು. ಹಾಗಾದರೆ ಇನ್ಯಾರು? ಗುರುಗಳೇನಾ? ಇದ್ರೂ ಇರ್ಬೋದು ಅಂತ ಮೈ ನಡುಕಕ್ಕೆ ಶುರು ಆಯಿತು. ಇಳಿಯೋಕ್ಕೆ ಭಯ. ಹಾಗೆ ಮರದ ಮೇಲೆ ಕೂತ್ಕೊಂಡ್ಬಿಟ್ಟ ಅಂತ ಶಂಕರ ಶಾಸ್ತ್ರಿಗಳು ಆ ದಿನದ ಕಥೆಯನ್ನು ಹೇಳ್ತಾ ಇದ್ರು. ಕೊನೆಗೆ ಇಳಿಲೇ ಇಲ್ವಾ ಅವನು ಅಂತ ಸುದರ್ಶನಂ ಕೇಳಿದಾಗ, ಇಳಿದಿದ್ರೆ ಗುರುಗಳು ಬಿಡ್ತಾರಾ? ಅವರು ನಮ್ಮ ಹಾಗೇನೆ ಚಿಕ್ಕಂದಿನಲ್ಲಿ ಮರಕೋತಿ ಆಟ ಆಡಿದ್ದವರು. ಮರ ಹತ್ತಕ್ಕೂ ಕೂಡ ಚೆನ್ನಾಗಿ ಬರ್ತಿತ್ತು. ಇನ್ನು ಈ ಕೃಷ್ಣಮಾಚಾರಿ ಎಷ್ಟೊತ್ತಾದರೂ ಇಳಿದಿದ್ದನ್ನು ಕಂಡು ಅವನು ಯಾರಿರ್ಬೋದು ಅಂತ ಕಂಡುಹಿಡಿಯೋಕ್ಕೋಸ್ಕರ ಗುರುಗಳು ತಾವೇ ಮರವನ್ನು ಹತ್ತಿಬಿಟ್ರು. ಈ ಮಾತನ್ನು ಕೇಳಿಕೊಂಡು ಸುದರ್ಶನಂಗೆ ತುಂಬ ನಗು ಬರುತ್ತೆ. ಭಾಳ ಚೆನ್ನಾಗಾಯಿತು ಅಂದ್ಬಿಟ್ಟು ಚಪ್ಪಾಳೆ ತಟ್ಕೊಂಡು ನಗೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಶಂಕರ ಶಾಸ್ತ್ರಿಗಳು ಮತ್ತೆ ಕತೆ ಮುಂದುವರಿಸ್ತಾರೆ. ಕೃಷ್ಣಮಾಚಾರಿಗಳ ಗುಂಡಿಗೆ ಬಡ್ಕೊಳ್ಳೋಕೆ ಶುರು ಆಯಿತು. ಅವನು ತುಟ್ಟ ತುದಿ ಕೊಂಬೆಗೆ ಹತ್ತಿ ಕೂತ್ಕೊಂಡ್ಬಿಟ್ಟ. ಗುರುಗಳು ಕೂಡ ಅಲ್ಲಿಗೆ ಹತ್ತು ಹೋದರು. ಕೃಷ್ಣಮಾಚಾರಿ ಕೂಡಲೇ ಕಪಿಯಂತೆ ಕೆಳಗಿನ ಕೊಂಬೆಗೆ ನೆಗೆದ. ಗುರುಗಳು ನೆಗೆದ್ರು. ಅವನು ಸರಸನೆ ಮರದಿಂದ ಇಳಿದು ಮನೆ ಕಡೆಗೆ ಓಡ್ದ. ಗುರುಗಳು ಬಿಡಲಿಲ್ಲ, ಅವರು ಕೆಳಗೆ ಧುಮುಕಿ ಅವನಿಗೆ ಹಿಂದೆನೆ ಓಡಿದ್ರು. ಆ ಕತ್ಲೆನಲ್ಲಿ ಇಬ್ಬರು ಒಂದೇ ಸಮ ಓಡಿದ್ರು. ಕೃಷ್ಣಮಾಚಾರ್ಯ ಮನೆ ಹತ್ರ ಬಂದು ಆತುರದಿಂದ ದಬ ಅಂತ ಬಾಗಿಲು ತಟ್ಟದ. ಒಳಗಿಂದ ಅವನ ತಾಯಿ ಬಂದು ಬಾಗಿಲು ತೆಗೆದ್ರು. ಅಷ್ಟರಲ್ಲಿ ಗುರುಗಳು ಅಲ್ಲಿಗೆ ಬಂದುಬಿಟ್ಟಿದ್ರು ಅಂತೇಳಿ ಹೇಳಿದಾಗ
ಅಪ್ಪ ಅಂತೂ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ಸುದರ್ಶನಂ ಹೇಳಿದಾಗ, ಇಲ್ಲ ಇನ್ನೂ ಇಲ್ಲ, ಇಲ್ಲೇ ಇರೋದು ನೋಡು ಸ್ವಾರಸ್ಯ ಅಂತ ಹೇಳಿಬಿಟ್ಟು ಅಷ್ಟೊತ್ತು ಒಂದೇ ಥರ ಕೂತಿದ್ದ ಶಾಸ್ತ್ರಿಗಳಿಗೆ ಕಾಲು ಜೋಮ್ ಹಿಡಿತು. ಗೋಡೆಗೆ ಹೊರಗೆ ಕೂತ್ಕೊಂಡು ಮತ್ತೆ ಕಥೆಯನ್ನು ಮುಂದುವರಿಸ್ತಾರೆ. ಬಾಗಿಲು ತೆಗೆದು ಕೃಷ್ಣಮಾಚಾರ್ಯ ತಾಯಿ, ಯಾಕೋ ಮಗು ಹೀಗೆ ಓಡ್ ಬಂದೆ, ಮೇಲುಸಿರು ಬಿಡ್ತಾ ಇದೆಯಲ್ಲೋ ಕೃಷ್ಣ ಅಂತ ಕೇಳಿದ್ರು. ಒಳಗಡೆ ನುಗ್ಗಿದ್ದು ಕೃಷ್ಣಮಾಚಾರಿ ಕೂಡಲೇ ಬಾಗಿಲು ಹಾಕ್ಬಿಟ್ಟು ಸರಿಯಾಗಿ ಭದ್ರಪಡಿಸ್ದ. ತಾಯಿ ಮಗ ಒಳಗಡೆ ಹೋಗೋ ಅಷ್ಟರಲ್ಲಿ ಗುರುಗಳು ಬಾಗಿಲು ಹತ್ತಿರಕ್ಕೆ ಬಂದರು. ಜೋರಾಗಿ ಬಾಗಿಲನ್ನು ತಟ್ಟಿದ್ರು. ಯಾರು ಅಂದ್ಕೊಂಡು ತಾಯಿ ಬಾಗಿಲು ತೆಗಿಯೋಕ್ಕೆ ಹೋಗೋಷ್ಟರಲ್ಲಿ ಕೃಷ್ಣಮಾಚಾರ್ಯ ಆಕೆಯನ್ನು ತಡೆದ್ಬಿಟ್ಟು, ಬಾಗಿಲು ತೆಗಿಬೇಡಮ್ಮ, ಅದು ಬ್ರಹ್ಮರಾಕ್ಷಸ ನನ್ನನ್ನು ಒಂದೇ ಸಮ ಅಟ್ಟಿಸ್ಕೊಂಡು ಬಂದಿದೆ, ಈಗ ಒಳಗೆ ನುಗ್ಗೋಕ್ಕೆ ಬಾಗಿಲು ತಟ್ತಿದೆ ಅಂತ ಹೇಳ್ದ. ಆ ಮಾತನ್ನು ಕೇಳಿ ತಾಯಿಗೆ ಬಹಳ ಭಯ ಆಯಿತು. ಕಿಟಾರ್ ಅಂತ ಕಿರಿಚ್ಕೋಬೇಕು ಅಂತ ಬಾಯಿ ತೆಗೆದ್ಲು. ಅಷ್ಟರಲ್ಲಿ ಕೃಷ್ಣಮಾಚಾರಿ ಆಕೆ ಬಾಯಿಗೆ ಕೈಯನ್ನು ಮುಚ್ಚಿ ಒಳಗೆ ಕರ್ಕೊಂಡು ಹೋಗಿ ಮಲಗಿಸ್ದ. ಮಗು ನಿಮ್ಮ ಅಪ್ಪನ ಎಬ್ಬಿಸ್ಬಿಟ್ಟು ಹೇಳೋ ಅಂತ ತಾಯಿ ಕೇಳಿದ್ರು. ಬೇಡಮ್ಮ, ಇಷ್ಟೊತ್ತಲ್ಲಿ ಹೊರಗಡೆ ಹೋಗಿದ್ದಕ್ಕೆ ಅವ್ರು ನನ್ನನ್ನೇ ಬೈತಾರೆ ಅಂತ ಸಮಾಧಾನ ಮಾಡ್ದ ಕೃಷ್ಣಮಾಚಾರಿ. ಗುರುಗಳು ಇನ್ನೂ 4-6 ಸಲ ಬಾಗಿಲು ಬಡಿದ್ರು, ಬೇಸರಗೊಂಡ್ರು, ಬಾಗಿಲು ತೆಗಿಲೇ ಇಲ್ಲ. ಕೊನೆಗೆ ಬಾಗಿಲು ಹತ್ರನೇ ಕೂದ್ಬಿಟ್ರು. ರಾತ್ರಿ ಎಲ್ಲ ಕೃಷ್ಣಮಾಚಾರ್ಯ ಜೀವ ಪುಕ್ಕು ಪುಕ್ಕು ಅಂತಾನೇ ಇತ್ತು. ನಿದ್ದೆ ಬರದೆ ಸುಮ್ಮನೆ ಹೊರಳಾಡಿ ರಾತ್ರಿಯನ್ನೆಲ್ಲ ಕಳೆದ. ಬೆಳಗಿನ ಜಾವದಲ್ಲಿ ಎಂದಿನಂತೆ ಎದ್ದ ಕೃಷ್ಣಮಾಚಾರ್ಯ ತಂದೆ, ಅವ್ರ ಹೆಸರು ಷಟ್ಗೋಪಾಲಾಚಾರ್ಯರು ಅಂತ, ಬಾಗಿಲು ತೆಕ್ಕೊಂಡು ಹೊರಗೆ ಬರ್ತಾರೆ. ಯಾರೋ ಹೊಸಲ ಹತ್ರನೇ ಕೂತ್ಕೊಂಡು ತೂಕಡಿಸ್ತಾ ಇರೋದು ಕಾಣುತ್ತೆ. ಅವ್ರ ತಲೆಯೆಲ್ಲ ರಕ್ತದಿಂದ ಕೆಂಪಾಗಿರುತ್ತೆ. ಹೊದ್ಕೊಂಡಿದ್ದು ಹೊದಕೆ ಬಟ್ಟೆ ಮೇಲೂ ಕೂಡ ರಕ್ತದ ಕಲೆಗಳಿರುತ್ತೆ. ಆಚಾರ್ಯರು ಹತ್ರ ಹೋಗಿ ಮುಖವನ್ನು ನೋಡ್ತಾರೆ. ಗುರುಗಳವರು, ಮತ್ತಿಗೆ ಹಳ್ಳಿ ಮಠದ ಗುರುಗಳು. ತಮ್ಮ ಕಣ್ಣನ್ನೇ ಅವ್ರಿಗೆ ನಂಬಲಿಕ್ಕಾಗೋದಿಲ್ಲ. ಆಚಾರ್ಯರನ್ನೇ ನೋಡ್ತಾರೆ. ಬೆಳಗಾಗ ಇದೇನು ಗ್ರಹಚಾರ ಬಂತಪ್ಪ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಆಚಾರ್ಯರು ಗುರುದೃಷ್ಟಿಯನ್ನು ಎದುರಿಸಲಾರದೆ ಕಂಪಿಸಕ್ಕೆ ಶುರು ಮಾಡ್ತಾರೆ. ಹಲ್ಲು ಮುಡಿ ಕಟ್ಟಿದ ಗುರುಗಳು ಷಟ್ಗೋಪಾಲಾಚಾರ್ಯರೇ ಅಂತ ಕೂಗ್ತಾರೆ. ಮಹಾಸ್ವಾಮಿ ಅಂತ ನಡ್ಗೋ ಕಾಲಿಂದ ಹತ್ರ ಬರ್ತಾರೆ ಆಚಾರ್ಯರು. ಕರೀರಿ ನಿನ್ನ ಮಗನ್ನ ಅಂತ ಅಬ್ಬರಿಸ್ತಾರೆ ಗುರುಗಳು. ಅಂಜ್ತಾ ಒಳಗಡೆ ಹೋಗಿ ಆಚಾರ್ಯರು ಮಗನನ್ನು ಬಲವಂತದಿಂದ ಎಬ್ಬಿಸಿ ಅವನ ತೋಳನ್ನು ಹಿಡ್ಕೊಂಡು ಹೊರಗೆ ಕರ್ಕೊಂಡು ಬರ್ತಾರೆ. ಕೃಷ್ಣಮಾಚಾರಿ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ತಾನೆ. ಬ್ರಹ್ಮರಾಕ್ಷಸನ್ನ ನೋಡು ಅಂತ ನಿನ್ನ ಮಗನಿಗೆ ಹೇಳಪ್ಪ ಅಂತ ಗುರುಗಳು ಹೇಳ್ತಾರೆ. ದಿಗ್ಭ್ರಮೆಗೊಂಡ ಆಚಾರ್ಯರು ಸುತ್ತ ನೋಡ್ತಾರೆ, ಯಾರು ಕಾಣೋದಿಲ್ಲ. ಇದೋ ಇಲ್ಲಿ ನಾನೇ ಬ್ರಹ್ಮರಾಕ್ಷಸ ಅಂದ್ಬಿಟ್ಟು ತಮ್ಮನ್ನೇ ತಾವು ತೋರಿಸ್ಕೊತಾರೆ ಗುರುಗಳು. ಅಂದರೆ ತಮ್ಮ ಮಗನಿಂದ ಏನೋ ಅನಾಹುತ ಆಗಿದೆ, ಏನೋ ಆಗಬಾರ್ದು ಕೆಲಸ ಇವನು ಮಾಡಿದ್ದಾನೆ ಅಂತ ಆಚಾರ್ಯರಿಗೆ ಗೊತ್ತಾಗೋಗುತ್ತೆ. ಏನು ಮಾಡಿದ್ಯೋ ಚಂಡಾಲ, ಬಾಯಿ ಬಿಡು, ನಿಜ ಹೇಳು, ಇಲ್ಲಿದ್ರೆ ಇವತ್ತು ನಿನಗೆ ಕೋದಂಡ ಹಾಕ್ಬಿಡ್ತೀನಿ ಅಂತ ಆಚಾರ್ಯರು ಮಗನನ್ನು ಹೆದರಿಸ್ತಾರೆ. ಕುಮಾರ ಕಂಠೀರವ ಬಾಯೇ ಬಿಡೋದಿಲ್ಲ. ನಡೆದ ಸಂಗತಿಯನ್ನು ಗುರುಗಳು ವಿವರಿಸ್ತಾರೆ. ಮಗನ ಈ ಅನೀತಿ ದುರ್ನಡತೆಯನ್ನು ಆ ಹಿರಿಯರ ಬಾಯಿಯಿಂದ ಕೇಳಿದ ಆಚಾರ್ಯರು ಕುಗ್ಗು ಹೋಗ್ತಾರೆ. ಹಾಗೆಯೇ ಗುರುಗಳ ಕಾಲು ಹಿಡ್ಕೊಂಡು, ಅರಿದೇ ಮಾಡಿದ್ದಾನೆ ಅಪರಾಧ, ತಾವು ದೊಡ್ಡವರು, ದೊಡ್ಡ ಮನಸ್ಸಿನಿಂದ ನಮ್ಮನ್ನು ಮನಸ್ಸಿ ಕಾಪಾಡಬೇಕು, ನೀವು ಅಭಯ ಕೊಡೋವರೆಗೂ ನಾನು ಈ ಪಾದಗಳನ್ನು ಬಿಡೋದಿಲ್ಲ ಅಂತ ಅವರು ಕಾಲುಗಳನ್ನು ಹಿಡ್ಕೊಂಡು ಗೋಳಾಡಿದ್ರು. ಮಗನ ದುರ್ನಡತೆಗೆ ಮತ್ತು ಜಾತಿ ಭ್ರಷ್ಟತೆಗೆ ತಕ್ಷಣ ಮಠದ ಗುರುಗಳನ್ನು ಕರೆಸಿ ಪ್ರಾಯಶ್ಚಿತ್ತ ಮಾಡಿಸ್ಬೇಕು. ಜೊತೆಗೆ ತಮ್ಮ ಪ್ರಾಯಶ್ಚಿತ್ತಕ್ಕೋಸ್ಕರ 500 ರೂಪಾಯಿ ದಂಡವನ್ನು ಅವರು ಕೊಡಬೇಕು ಅಂತ ಗುರುಗಳು ತೀರ್ಮಾನ ಹೇಳ್ತಾರೆ. ಇನ್ನು ಆಚಾರ್ಯರಿಗೆ ಸಾಕಷ್ಟು ಹಣ ಎಲ್ಲ ಇದ್ದಿದ್ದರಿಂದ ಅವ್ರಿಗೆ ಈ 500 ರೂಪಾಯಿ ಅನ್ನೋದೇನು ಹೆಚ್ಚಾಗಿರಲಿಲ್ಲ. ತಕ್ಷಣವೇ ಅವರು ಕಾಣಿಕೆ ಅಂತ ಒಪ್ಪಿಸ್ಬಿಟ್ಟು ಅವರನ್ನು ಕಳಿಸಿಕೊಡ್ತಾರೆ. ಇನ್ನು ಮನೆ ಒಳಗೆ ಬರ್ತಾರೆ. ಕೃಷ್ಣಮಾಚಾರಿಯನ್ನು ಅಂದಿನಿಂದ 1 ತಿಂಗಳವರೆಗೂ ಒಂದು ಕೊಠಡಿಯಲ್ಲಿ ಕೂಡ ಹಾಕ್ತಾರೆ. ಅಳತೆಯಾಗಿ ಇಷ್ಟು ಊಟವನ್ನು ಕೊಡಿಸ್ತಾರೆ. ಆಮೇಲೆ ಕೃಷ್ಣಮಾಚಾರಿಗೆ ಬುದ್ಧಿ ಬಂತು ಅಂತ ಕಾಣುತ್ತೆ ಅಂತ ಶಂಕರ ಶಾಸ್ತ್ರಿಗಳು ಹೇಳ್ತಾರೆ. ಶಂಕರ ಶಾಸ್ತ್ರಿಗಳು ಕತೆ ಮುಗಿಸಿದ ಮೇಲೆ ತುಂಬ ಚೆನ್ನಾಗಿದೆ ಸ್ವಾಮಿ ಕೃಷ್ಣಮಾಚಾರ್ಯರ ಚರಿತ್ರೆ ಅಂದ್ಬಿಟ್ಟು ಸುದರ್ಶನಯ್ಯಂಗಾರು ನಗ್ತಾರೆ. ಇತ್ತೀಚೆಗೆ ಮತ್ತೆ ಅವನು ವಾಮಾಚಾರದ ಸಾಧನೆ ಶುರು ಮಾಡಿದನಂತೆ, ಅದಕ್ಕೆ ನಾನು ನಿಮ್ಮನ್ನು ಕೇಳಿದ್ದು ಅಂತ ಕೇಳ್ತಾರೆ. ಇಲ್ಲ, ನನಗೆ ಆ ವಿಷಯ ಗೊತ್ತಿಲ್ಲ ಸ್ವಾಮಿ ಅಂತ ಸುದರ್ಶನಂ ಹೇಳ್ತಾನೆ. ವಾಮಾಚಾರ ಕಲಿತ ಪೌರೋಹಿತ್ಯ ಮಾಡೋವನಿಗೂ ಅವನಿಂದ ಮಾಡಿಸ್ಕೊಳ್ಳೋವರೆಗೂ ಯಾವ ಶ್ರೇಯಸ್ಸೂ ಇಲ್ಲ ಹೆಂಗಾದ್ರೆ, ಪುರೋಹಿತನಿಗಂತೂ ರೌರವ ನರಕ ಮೀಸಲಾಗಿಟ್ಟಿದ್ದು ಅಂತ ಶಂಕರ ಶಾಸ್ತ್ರಿಗಳು ಹೇಳ್ತಾರೆ. ಅಯ್ಯೋ, ವಿಷಯ ಇಲ್ಲ, ನನಗೆ ಗೊತ್ತೇ ಇರಲಿಲ್ಲ ಸ್ವಾಮಿ, ಗೊತ್ತಿದ್ರೆ ನಾನು ಅವ್ರನ್ನ ಕರೆಸ್ತಾನೆ ಇರಲಿಲ್ಲ ಅಂತ ಸುದರ್ಶನಂ ಹೇಳಿದಾಗ, ಹೋಗ್ಲಿ ಬಿಡಿ, ಆಗಿದ್ದ ಆಗೋಯ್ತು, ಈಗೇನು ಮಾಡೋಕ್ಕಾಗಲ್ಲ ಅಂತ ಮಾತು ಮುಗಿಸ್ತಾರೆ ಶಂಕರ ಶಾಸ್ತ್ರಿಗಳು.
ಸಂಧ್ಯಾ ವಂದನೆಯನ್ನು ಮುಗಿಸಿ ಸಭಾಪತಿ ಶಾಸ್ತ್ರಿಗಳು ಅಲ್ಲಿಗೆ ಬಂದು ನಿಂತ್ಕೊಂಡು ಇವರ ಕಥೆಯನ್ನ ಕೇಳ್ತಾ ನಿಂತ್ಕೊಂಡು ಎಷ್ಟೋ ಹೊತ್ತಾಗಿರುತ್ತೆ. ಕತೆ ಹೇಳುವ ಮತ್ತು ಕೇಳುವ ಉತ್ಸಾಹದಲ್ಲಿ ಸುದರ್ಶನ ಅಯ್ಯಂಗಾರಾಗಲಿ ಶಂಕರ ಶಾಸ್ತ್ರಿಗಳಾಗಲಿ ಅವ್ರನ್ನ ಗಮನಿಸೇ ಇರೋದಿಲ್ಲ. ನೋಡಿದ್ಯಾ ಸುದರ್ಶನ, ಎಂತೆಂಥ ಜನರಿದ್ದಾರೆ ಈ ಲೋಕದಲ್ಲಿ ಅಂತ ಹೇಳ್ಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ. ಏನು ಮಾಡೋದು, ವಿಶಾಲ ಲೋಕ ವಿಚಿತ್ರ ಜನ ಅಂತ ಹೇಳಿಬಿಟ್ಟು ವೇದಾಂತಿ ಹಾಗೆ ನುಡಿಯುತ್ತಾ ಸುದರ್ಶನ ಅಯ್ಯಂಗಾರರು ಶಂಕರ ಶಾಸ್ತ್ರಿಗಳಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಸಭಾಪತಿ ಶಾಸ್ತ್ರಿಗಳ ಜೊತೆಗೆ ಹೊರಗಡೆಗೆ ಹೊರಡ್ತಾರೆ. ಇಬ್ಬರು ಮಾತಾಡ್ಕೊತ ಗಣೇಶ ಗುಡಿ ಪಕ್ಕದಲ್ಲಿದ್ದ ಒಂದು ಪಾರ್ಕ್ ನಿರ್ಮಾಣಕ್ಕೆ ಸಿದ್ಧವಾಗಿದ್ದಂತಹ ಆಟದ ಬಯಲಿಗೆ ಬಂದು ಕೂತ್ಕೊತಾರೆ. ಇವತ್ತು ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಸುದರ್ಶನ ಅಂತ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ. ಅವ್ರ ಧ್ವನಿಯಲ್ಲಿ ತುಂಬ ಬೇಸರ ಎದ್ದು ಕಾಣಿಸ್ತಾ ಇರುತ್ತೆ. ಮಿತ್ರನ ಮಾತು ಕೇಳಿ ಸುದರ್ಶನ ಅಯ್ಯಂಗಾರ್ಗೆ ಕುತೂಹಲ ಆಗುತ್ತೆ. ಯಾಕೆ ಸಭಾಪತಿ, ಏನಾಯ್ತಪ್ಪ, ಮೈಗೆ ಸರಿಗಿಲ್ವಾ ಅಂಥೇಳಿ ಕೇಳ್ತಾರೆ. ಆಗ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ, ಮೈಗೆ ಸರಿ ಇಲ್ಲದೆ ಏನಪ್ಪ, ಎಲ್ಲ ಸರಿ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿದಾಗ, ಅಂದರೆ ಏನಾಯಿತು ಅಂತ ಹೇಳ್ಬಿಟ್ಟು ಸುದರ್ಶನ ಅಯ್ಯಂಗಾರ್ ಕೇಳಿದಾಗ ಸಭಾಪತಿ ಶಾಸ್ತ್ರಿಗಳು ಆವತ್ತು ವೆಂಕಟೇಶಯ್ಯನ ಮನೆ ಹತ್ರ ನಡೆದ ಘಟನೆಯನ್ನು ಮತ್ತು ನರಸಮ್ಮನ ಕಾಯಿಲೆಯನ್ನು ಕೂಲಂಕುಷವಾಗಿ ವಿವರಣೆ ಮಾಡ್ತಾರೆ. ಸುದರ್ಶನ ಅಯ್ಯಂಗಾರ್ಗೆ ಯಾಕೋ ಮಾತೆ ಹೊರಡೋದಿಲ್ಲ. ಅವರು ಒಂದು ಚಿತ್ರದ ಗೊಂಬೆ ಹಾಗೆ ಸುಮ್ಮನೆ ಕೂತು ಬಿಡ್ತಾರೆ. ಪರಿಸ್ಥಿತಿ ಹೀಗೆ ಇದ್ರೆ ನನ್ನ ತಲೆ ಸಿಡಿದು ಹೋಗುತ್ತೆ ಕಣೋ ಸುದರ್ಶನ ಅಂತ ಹೇಳ್ಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ. ಆದರೆ ಆ ಮಿತ್ರ ಏನೂ ಉತ್ತರವನ್ನೇ ಕೊಡೋದಿಲ್ಲ. ಯಾಕೆ ಸುದರ್ಶನ, ನನ್ನೊಬ್ಬನ್ನೇ ಒಂದು ಕಡೆ ಬಿಟ್ಬಿಟ್ಟಿಯಲ್ಲ, ನನ್ನ ಮಾತು ನಿನಗೂ ಬೇಜಾರಾಯ್ತಾ ಅಂತ ಕೇಳಿದಾಗ, ಎಂತ ಮಾತಾಡ್ತೀವಿ ಸಭಾಪತಿ, ನೀನು ಏನು ಮಾತಾಡಿದ್ರು ನಂಗೆ ಬೇಜಾರಿಲ್ಲಪ್ಪ, ಆದರೆ ಈ ಪ್ರಪಂಚದ ವಿಷಯಕ್ಕೆ ನನಗೆ ತುಂಬ ಬೇಜಾರು ಬಂದಿದೆ ಕಣೋ ಅಂತ ಹೇಳಿದಾಗ, ಯಾಕೆ ಸುದರ್ಶನ, ಏನಾಯಿತು ಅಂತ ಸಭಾಪತಿ ಶಾಸ್ತ್ರಿಗಳು ಕೇಳ್ತಾರೆ ಗೆಳೆಯನನ್ನು. ಹೌದಪ್ಪ, ಇತ್ತೀಚೆಗೆ ನೋಡು, ಈ ವಾಮಾಚಾರ್ಯಗಳು ಮತ್ತು ಮಂತ್ರಗಾರರ ಪ್ರಾಬಲ್ಯ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ತಾಯಿ ಅಂತ ಭಾವಿಸ್ಬೇಕಾಗಿರೋ ಕಡೆ ಹೆಂಡತಿ ಅಂತ ಕಾಮಿಸ್ತಾರೆ. ದೇವರು ಯಾಕಾದರೂ ಈ ವಿದ್ಯೆಯನ್ನು ಸೃಷ್ಟಿ ಮಾಡಿದನು ಅಂತ ಅನಿಸುತ್ತಪ್ಪ ಅಂತ ಹೇಳಿದಾಗ, ಅಯ್ಯೋ ದೇವ್ರನ್ನ ಯಾಕಪ್ಪ ನಿಂದಿಸಬೇಕು, ಅವನು ಸಮಸ್ತವನ್ನು ಕೇವಲ ತನ್ನ ವಿನೋದಕ್ಕೋಸ್ಕರ ಸೃಷ್ಟಿ ಮಾಡಿಕೊಂಡಿದ್ದಾನೆ ಅಂತ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ. ಅಲ್ಲಪ್ಪ, ಅವನು ವಿನೋದ, ನಮ್ಮಂಥ ಪ್ರಾಪಂಚಿಕರಿಗೆ ಪ್ರಾಣ ಸಂಕಟ ನೋಡು ಅಂತ ಹೇಳಿಬಿಟ್ಟು ಅಯ್ಯಂಗಾರ ಹೇಳ್ತಾರೆ. ಅದು ತಪ್ಪು ಭಾವನೆಯಪ್ಪ. ಅತಿ ಆಸೆ ಗತಿ ಕೇಡು ಅನ್ನೋ ಹಾಗೆ ಮನುಷ್ಯ ಬಯಸಬಾರ್ದದನ್ನು ಬಯಸ್ತಾನೆ, ಪ್ರಾಣ ಸಂಕಟವನ್ನು ತಂದುಕೊಳ್ತಾನೆ. ಅದರ ಬದಲು ಸೃಷ್ಟಿಕರ್ತನ ವಿನೋದದಲ್ಲಿ ನಾವು ಭಾಗಿಗಳಾಗಿ ಸಂತೋಷ ಸುಖವನ್ನು ಅನುಭವಿಸಿದ್ರೆ ಬೇಡ ಅಂತ ಹೇಳ್ತಾನೆ ದೇವರು ಅಂತ ಕೇಳಿದಾಗ, ಅದೇನೋ ನಿಜ, ಆದರೆ ಅಷ್ಟು ಜ್ಞಾನ ಎಲ್ಲರಿಗೂ ಇರಬೇಕಲ್ಲಪ್ಪ ಅಂತ ಅಯ್ಯಂಗಾರ ಹೇಳ್ತಾರೆ. ಅಲ್ಲೇ ನೋಡು ಬಂದಿರೋದು ತೊಡಕು ಅಂದ್ಬಿಟ್ಟು ಸಭಾಪತಿ ಶಾಸ್ತ್ರಿ ಕೂಡ ನಗುತ್ತಾರೆ. ಸುದರ್ಶನ ಅಯ್ಯಂಗಾರಿಗೂ ಕೂಡ ಅವ್ರ ಮಾತಿಂದ ಅವ್ರಿಗೆ ನಗು ಬರುತ್ತೆ. ಒಂದೆರಡು ಕ್ಷಣ ಮಿತ್ರರಿಬ್ಬರು ಮೌನವಾಗಿರ್ತಾರೆ. ಆ ನಂತರ ಸಭಾಪತಿ ಶಾಸ್ತ್ರಿಗಳೇ ಮಾತನ್ನು ಮುಂದುವರಿಸ್ತಾರೆ. ನೋಡು, ಈಗ ರುಕ್ಕುದೇ ಒಂದು ದೊಡ್ಡ ಯೋಚನೆ ಆಗ್ಬಿಟ್ಟಿದ್ಯಪ್ಪ, ಮದುವೆ ಮಾಡೋಣ ಅಂದರೆ ವರನೂ ಸಿಗ್ತಾ ಇಲ್ಲ ಅಂಥೇಳಿ ಹೇಳಿದಾಗ, ರುಕ್ಕು ಮದುವೆ ವಿಚಾರ ಆಗಿರಲಿ, ಭದ್ರಯ್ಯನ ವಿಚಾರ ಹೇಳು ಅಂತ ಅಯ್ಯಂಗಾರ್ ಹೇಳ್ತಾರೆ. ಆ ವಿಚಾರ ನಾನು ಏನು ಹೇಳಪ್ಪ, ಅವನು ಕೆಟ್ಟ ಕಣ್ಣು ಚುಚ್ಚೋಕ್ಕೆ ನನ್ನ ಕೈಲಿ ಆಗುತ್ತೇನೋ ಅಂತ ಕೇಳಿದಾಗ, ಹಾಗಂತ ಸುಮ್ಮನೆ ಬಿಡೋಕ್ಕಾಗುತ್ತೇನಪ್ಪ ಅಂತ ಅಯ್ಯಂಗಾರ್ ಹೇಳ್ತಾರೆ. ನೋಡು, ನನಗೂ ವಾಮಾಚಾರನೋ ಮಂತ್ರವಿದ್ಯೆನೋ ಬಂದಿದ್ದಿದ್ರೆ ಕಚ್ಚೆ ಕಟ್ಬಿಟ್ಟು ಒಂದು ಕೈ ತೋರಿಸ್ಬಿಡ್ತಿದ್ದೆ ಅಂತ ಸಭಾಪತಿ ಶಾಸ್ತ್ರಿಗಳು ಸಿಟ್ಟಿನಿಂದಲೇ ಹೇಳ್ತಾರೆ. ಆಗ ಸುದರ್ಶನ ಅಯ್ಯಂಗಾರ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು, ಸಭಾಪತಿ, ನನಗೊಂದು ಯೋಚನೆ ಹೊಳಿತು. ಮಾವಳ್ಳಿನಲ್ಲಿ ನನಗೆ ಗೊತ್ತಿರೋನೊಬ್ಬ ಇದ್ದಾನೆ, ಮುನಿತಾಯಪ್ಪ ಅಂತ. ಮತ್ತಿಗೆ ಹಳ್ಳಿನಲ್ಲಿ ನಿಮ್ಮ ತಂದೆಗೂ ಒಂದು ಪರಿಚಯ ಇತ್ತಂತೆ. ಅವನನ್ನು ಹೋಗಿ ಹಿಡ್ಕೊಂಡ್ರೆ ಈ ಭದ್ರಯ್ಯನ ಕಣ್ಣು ಚುಚ್ಚೋಕ್ಕೆ ಅನುಕೂಲ ಆಗಬಹುದು ಅಂತ ಹೇಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.